ಬಿಜೆಪಿ ಬದಲಾಗ್ತಾ ಇದೆಯಾ ಅಥವಾ ಅದು ಆಲ್ರೆಡಿ ಬದಲಾಗಿದೆಯಾ? ಒಂದು ಕಡೆ ಬಿಜೆಪಿ ಮುಸ್ಲಿಮರಿಗೆ 32 ಲಕ್ಷ ಈದ್ ಕಿಟ್ ಅನ್ನು ವಿತರಿಸ್ತಾ ಇದೆ. ಇನ್ನೊಂದು ಕಡೆ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡ್ತಾ ಇದ್ದ ಮತ್ತು ತಾನು ಮುಖ್ಯಮಂತ್ರಿಯಾದರೆ 1000 ಬುಲ್ಡೋಜರ್ ತರಿಸ್ತೇನೆ ಮತ್ತು ಉತ್ತರ ಪ್ರದೇಶದಂತೆ ಅದನ್ನು ಇಲ್ಲಿ ಬಳಸ್ತೇನೆ ಎಂದು ಹೇಳಿದ್ದ ಯತ್ನಾಳ್ ಅವರನ್ನು ಬಿಜೆಪಿ 6 ವರ್ಷಗಳಿಗೆ ಪಕ್ಷದಿಂದಲೇ ಉಚ್ಚಾಟಿಸಿದೆ. ಇವರು ಮಾತ್ರ ಅಲ್ಲ, ಹೀಗೆ ಪಕ್ಷದ ಅವಗಣನೆಗೆ ಒಳಗಾದವರು ಅಥವಾ ಉಚ್ಚಾಟನೆಗೆ ಒಳಗಾದವರ ಪಟ್ಟಿ ಬಹಳ ದೊಡ್ಡದಿದೆ. ಇವರೆಲ್ಲರ ಹಿಸ್ಟರಿ ತೆಗೆದು ನೋಡಿದರೆ ಇವರ ಖಾತೆಯಲ್ಲಿ ಸಾಲು ಸಾಲು ಮುಸ್ಲಿಂ ದ್ವೇಷದ ಭಾಷಣಗಳಿವೆ. ಹಾಗಿದ್ರೆ ಬಿಜೆಪಿ ಬದಲಾಗ್ತಾ ಇದೆಯಾ? ಚರ್ಚಿಸೋಣ. ಅದಕ್ಕಿಂತ ಮೊದಲು ಒಂದು ವಿನಂತಿ, ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ, ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ಸ್ ಪೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಈಶ್ವರಪ್ಪ, ಯತ್ನಾಳ್, ಪ್ರತಾಪ ಸಿಂಹ, ನಳಿನ್ ಕುಮಾರ್ ಕಟೀಲ್, ಅನಂತಕುಮಾರ್ ಹೆಗಡೆ, ಪ್ರಜ್ಞಾ ಸಿಂಗ್ ಠಾಕೂರ್, ರಮೇಶ್ ಬಿದೂರಿ, ಪರ್ವೇಶ್ ವರ್ಮಾ ಇವರೆಲ್ಲ 2024ರ ಬಳಿಕ ಬಿಜೆಪಿಯಿಂದ ತಿರಸ್ಕೃತರಾದವರು. ಹಾಗಂತ ಇವರೆಲ್ಲ ಬಿಜೆಪಿಗೆ ಹತ್ತಿರವಾದದ್ದೇ ತಮ್ಮ ಮುಸ್ಲಿಂ ದ್ವೇಷದ ಭಾಷಣಗಳ ಮೂಲಕ. ತಾವು ಬಿಜೆಪಿಯಲ್ಲಿ ಇರಬೇಕಾದ್ರೆ ಇಂಥ ದ್ವೇಷ ಭಾಷಣಗಳ ಅಗತ್ಯ ಇದ್ದೇ ಇದೆ ಎಂದು ಅವರು ಭಾವಿಸಿದಂತಿತ್ತು ಮತ್ತು ಅದಕ್ಕೆ ಪೂರಕವಾಗಿಯೇ ಅವರ ಭಾಷಣಗಳು ಇರ್ತಾ ಇತ್ತು. ಮುಸ್ಲಿಮರನ್ನು ಉಲ್ಲೇಖಿಸದೆ ಮತ್ತು ಅವರನ್ನು ಹೀನಾಯವಾಗಿ ನಿಂದಿಸದೆ ಹೆಚ್ಚಿನ ಬಾರಿ ಇವರ ಭಾಷಣಗಳು ಕೊನೆಗೊಳ್ತಾನೇ ಇರಲಿಲ್ಲ. ಮೈಕ್ ಹಿಡ್ಕೊಂಡು ಕೂಗಿದರೆ ಮಾತ್ರ ಇವರ ಅಲ್ಲಾನಿಗೆ ಕಿವಿ ಕೇಳಿಸೋದ ಎಂದು 2023ರಲ್ಲಿ ಇದೇ ಈಶ್ವರಪ್ಪ ಸಾರ್ವಜನಿಕ ಸಭೆಯಲ್ಲಿಯೇ ಪ್ರಶ್ನಿಸಿದರು. ಮೈಕ್ ಹಿಡ್ಕೊಂಡು ಕೂಗಿದ್ರನ್ನ ಅಲ್ಲ ಕಿವಿ ಕೇಳೋದು, ಮೈಕ್ ಹಿಡ್ಕೊಂಡು ಕೂಗಿದ್ರನ್ನ ಅಲ್ಲ ಕಿವಿ ಕೇಳೋದು. ಬಾಬರಿ ಮಸೀದಿ ನಿರ್ನಾಮ ಆದಂತೆ ಭಟ್ಕಳದಲ್ಲಿನ ಚಿನ್ನದ ಪಳ್ಳಿಯು ನಿರ್ನಾಮ ಆಗಲಿದೆ ಎಂದು 2024ರ ಆರಂಭದಲ್ಲಿ ಅನಂತಕುಮಾರ್ ಹೆಗಡೆ ಹೇಳಿಕೆ ನೀಡಿದರು. ಮುಸ್ಲಿಮರು ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯವರೆಗೆ ಭಯೋತ್ಪಾದನೆ ಇದ್ದೇ ಇರುತ್ತೆ ಎಂದು 2016ರಲ್ಲಿ ಅವರು ಬರಕೊಂಡಿದ್ರು. ಎಲ್ಲಿ ತನಕ ಜಗತ್ತಿನಲ್ಲಿ ಇಸ್ಲಾಂ ಇರುತ್ತೆ ಅಲ್ಲಿ ತನಕ ಈ ಭಯೋತ್ಪಾದನೆ ಇರುತ್ತೆ. ಎಲ್ಲಿ ತನಕ ಈ ಇಸ್ಲಾಂ ಅನ್ನ ನಾವು ಈ ಜಗತ್ತಿನಿಂದ ಮೂಲೋತ್ಪಾದನೆ ಮಾಡುವುದಿಲ್ಲ ಅಲ್ಲಿ ತನಕ ಭಯೋತ್ಪಾದನೆಯನ್ನು ಕಿತ್ತು ಹಾಕ್ಲಿಕ್ಕೆ ಆಗೋದಿಲ್ಲ. ಈ ವಿಷಯದಲ್ಲಿ ಪ್ರತಾಪ್ ಸಿಂಹ ಕೂಡ ಹಿಂದೆ ಬಿದ್ದಿಲ್ಲ. ಮುಸ್ಲಿಮರಿಗೆ ಮಕ್ಕಳನ್ನು ಹುಟ್ಟಿಸುವುದೇ ಕೆಲಸ ಎಂದು ಇತ್ತೀಚೆಗಷ್ಟೇ ಅವರು ಹೇಳಿಕೆ ನೀಡಿದರು. ನಾನು ಕೇಳೋದು, ಮುಸಲ್ಮಾನರಿಗೆ 1947ರಲ್ಲಿ ಅವರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು. ಅವತ್ತೇ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ ಸಂವಿಧಾನಕ್ಕೆ ಗೌರವ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವತ್ತೇ ತೊಲಗಿಬಿಡ್ಬೋದಿತ್ತು. ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ. ಪುರ್ಸೋತಿಲ್ಲೆಲ್ಲ ಮಕ್ಕಳು ಉಡ್ಸೋದು ಬಿಟ್ಟರೆ ಇನ್ನೇನು ವೃತ್ತಿ ಇಲ್ಲ. ಕಳೆದೊಂದು ದಶಕದಲ್ಲಿ ಈ ಎಲ್ಲ ನಾಯಕರು ಮತ್ತು ಇನ್ನಿತರ ನಾಯಕರು ಮುಸ್ಲಿಂ ದ್ವೇಷದ ಭಾಷಣಗಳನ್ನು ಮಾಡ್ತಾನೆ ಬಂದಿದ್ದಾರೆ. ತಮ್ಮ ರಾಜಕೀಯ ಭವಿಷ್ಯ ತಮ್ಮ ಮುಸ್ಲಿಂ ದ್ವೇಷದ ಭಾಷಣಗಳಲ್ಲಿ ಅಡಗಿದೆ ಎಂದು ನಂಬಿಕೊಂಡಂತೆ ವರ್ತಿಸಿದ್ದಾರೆ. ಇವರ ಜೊತೆಗೆ ಪ್ರಜ್ಞಾ ಸಿಂಗ್ ಠಾಕೂರ್, ರಮೇಶ್ ಬಿದೂರಿ, ಪರ್ವೇಶ್ ವರ್ಮಾ ಮುಂತಾದ ಬಿಜೆಪಿಯ ಪ್ರಮುಖ ಸಂಸದರು ಇವರನ್ನು ಮೀರಿಸುವಂತೆ ನಡ್ಕೊಂಡಿದ್ದಾರೆ. ದಾನಿಶ್ ಅಲಿಯ ವಿರುದ್ಧ ಸಂಸತ್ತಿನಲ್ಲಿ ರಮೇಶ್ ಬಿದೂರಿ ಆಡಿರುವ ಮಾತುಗಳಂತೂ ದೇಶಾದ್ಯಂತ ಚೀಮಾರಿಗೆ ಒಳಗಾಗಿತ್ತು. ದಾನಿಶ್ ಅಲಿಯನ್ನು ಮುಂಜಿ ಮಾಡಿದವ, ಮುಲ್ಲಾ, ಉಗ್ರವಾದಿ, ಜಿಹಾದಿ ಎಂದೆಲ್ಲ ಸಂಸತ್ತಿನಲ್ಲೇ ಈ ಬಿದೂರಿ ಜರೆದಿದ್ರು. ದೆಹಲಿ ಗಲಭೆಗೆ ಪರ್ವೇಶ್ ವರ್ಮಾ ಅವರ ಪ್ರಚೋದನಕಾರಿ ಭಾಷಣವೇ ಕಾರಣ ಎಂಬ ಆರೋಪ ಬಲವಾಗಿಯೇ ಕೇಳಿಸಿಕೊಂಡಿತ್ತು. ದ್ವೇಷ ಭಾಷಣದಲ್ಲಿ ಈ ಪರ್ವೇಶ್ ವರ್ಮಾ ಕೂಡ ಹಿಂದೆ ಬಿದ್ದಿರಲಿಲ್ಲ. जहां जहां ये आपको दिखाई दे, मैं कहता हूं अगर इनका दिमाग ठीक करना है, इनकी तबीयत ठीक करनी है तो एक ही इलाज है, वो है संपूर्ण बहिष्कार. आप इस बात से सहमत हो? हाथ खड़ा करके बोलो सहमत हो और मेरे साथ बोलो, हम इनका संपूर्ण बहिष्कार करेंगे. हम इनके दुकान रेडियो से कोई सामान नहीं खरीदेंगे. हम इनको कोई मजदूरी नहीं देंगे. ವಿಶೇಷ ಏನಂದ್ರೆ
ಪರ್ವೇಶ್ ವರ್ಮಾ, ಬಿದೂರಿ, ಪ್ರಜ್ಞಾ ಸಿಂಗ್ ಠಾಕೂರ್, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್, ಅನಂತಕುಮಾರ್ ಹೆಗಡೆ ಮುಂತಾದವರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನಿರಾಕರಿಸಿದೆ. ಈಶ್ವರಪ್ಪ ಮತ್ತು ಯತ್ನಾಳ್ ಅವರನ್ನು ಪಕ್ಷದಿಂದಲೇ ಉಚ್ಚಾಟಿಸಿದೆ. ಇನ್ನೊಂದು ಕಡೆ ಮುಸ್ಲಿಮರನ್ನು ಓಲೈಕೆ ಮಾಡುವ ಪ್ರಯತ್ನಕ್ಕೂ ಇಳಿದಿದೆ. 32 ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ಈದ್ ಕಿಟ್ ವಿತರಣೆಯನ್ನು ಈಗಾಗಲೇ ಬಿಜೆಪಿ ಪ್ರಾರಂಭಿಸಿದೆ. ಇದಕ್ಕೆ ಸೌಗತೆ ಮೋದಿ ಅಥವಾ ಮೋದಿಯ ಉಡುಗೊರೆ ಎಂಬ ಹೆಸರನ್ನೇ ಕೊಟ್ಟಿದೆ. ಒಂದು ಕಡೆ ಮುಸ್ಲಿಂ ದ್ವೇಷವನ್ನು ತನ್ನ ಕಾರ್ಯಕರ್ತರಲ್ಲಿ ಬಿತ್ತುವುದು, ಅವರನ್ನು ಪ್ರಚೋದಿಸುವುದು ಮತ್ತು ಆ ಕಾರಣದಿಂದಲೇ ವಿವಿಧ ಕೇಸುಗಳನ್ನು ಜಡಿಸಿಕೊಂಡು ಕೋರ್ಟು ಕಚೇರಿಗೆ ಈ ಕಾರ್ಯಕರ್ತರು ಅಲೆಯುವಂತೆ ಮಾಡುವುದು ನಡೀತಾ ಇದ್ದರೆ, ಇನ್ನೊಂದು ಕಡೆ ಮುಸ್ಲಿಂ ದ್ವೇಷ ಭಾಷಣ ಮಾಡಿದವರನ್ನು ನಿಧಾನಕ್ಕೆ ಬಿಜೆಪಿ ತೆರೆಮರೆಗೂ ಸರಿಸ್ತಾ ಇದೆ. ಮತ್ತೊಂದು ಕಡೆ ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಇದೆ. ಅಂದರೆ ಮುಸ್ಲಿಂ ದ್ವೇಷವನ್ನು ತನ್ನ ಕಾರ್ಯಕರ್ತರಲ್ಲಿ ಜೀವಂತ ಇಡ್ತಲೇ ತನ್ನ ನೀತಿಯಾಗಿ ಬಿಜೆಪಿ ಅದನ್ನು ತಿರಸ್ಕರಿಸ್ತಾ ಇದೆಯಾ? ಹಿಂದೂ ಸಮುದಾಯದ ದೀಪಾವಳಿ, ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ ಸಹಿತ ಯಾವುದೇ ಹಬ್ಬಗಳಿಗೂ ಬಿಜೆಪಿ ಇಂಥದ್ದೊಂದು ಕಿಟ್ಟನ್ನು ಕೊಟ್ಟೇ ಇಲ್ಲ. ಹೀಗಿರುವಾಗ ಮುಸ್ಲಿಮರಿಗೆ ಯಾಕೆ ಎಂದು ಬಿಜೆಪಿ ಕಾರ್ಯಕರ್ತರೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಮುಸ್ಲಿಂ ದ್ವೇಷವನ್ನು ಬಿತ್ತುತ್ತಾ, ಮುಸ್ಲಿಂ ದ್ವೇಷ ಭಾಷಣ ಮಾಡಿದ ನಾಯಕರನ್ನು ಬದಿಗೆ ಸೇರಿಸುತ್ತಾ ಮತ್ತು ಮುಸ್ಲಿಮರಿಗೆ ಈದ್ ಕಿಟ್ಟನ್ನು ಕೊಡುತ್ತಾ ಬಿಜೆಪಿ ಸಾರ್ತಾ ಇರುವ ಸಂದೇಶ ಏನು ಎಂಬ ಪ್ರಶ್ನೆ ಬಿಜೆಪಿ ಕಾರ್ಯಕರ್ತರಲ್ಲೇ ಇದೆ. ನಿಜಕ್ಕೂ ಬಿಜೆಪಿ ಬದಲಾಗಿದೆಯಾ ಅಥವಾ ಬದಲಾಗ್ತಾ ಇದೆಯಾ, ಅದು ಮುಸ್ಲಿಂ ಓಲೈಕೆಗೆ ಇಳಿದಿದೆಯಾ ಅನ್ನುವ ಪ್ರಶ್ನೆಯನ್ನು ಹೊತ್ಕೊಂಡು ಬಿಜೆಪಿ ಕಾರ್ಯಕರ್ತರು ನಿರಾಶೆಯಿಂದ ತಿರುಗ್ತಾ ಇದ್ದಾರೆ. ಅಂತೂ ಮುಸ್ಲಿಂ ದ್ವೇಷಕ್ಕೆ ದೀರ್ಘಾಯುಷ್ಯ ಇಲ್ಲ ಎಂದು ಬಿಜೆಪಿ ಹೈಕಮಾಂಡೇ ತನ್ನ ಕಾರ್ಯಕರ್ತರಿಗೆ ಸೂಚನೆ ನೀಡಿದಂತಿದೆ. ಮುಸ್ಲಿಮರನ್ನು ದ್ವೇಷಿಸಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಜೈಲಿಗೆ ಹೋದರೆ ಅದಕ್ಕೆ ನಾವು ಹೊಣೆಯಲ್ಲ ಮತ್ತು ಅದು ನಮ್ಮ ಸಿದ್ಧಾಂತವೂ ಅಲ್ಲ ಎಂದು ಬಿಜೆಪಿ ಯತ್ನಾಳ್ ಮತ್ತು ಇತರ ನಾಯಕರ ಮೂಲಕ ತನ್ನ ಕಾರ್ಯಕರ್ತರಿಗೆ ಪರೋಕ್ಷ ಸೂಚನೆ ನೀಡಿದಂತಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.